ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಅವ್ವೇರಹಳ್ಳಿ ಗ್ರಾಮದಲ್ಲಿ ಮಾಯಮ್ಮ ದೇಗುಲ ಸ್ಥಳಾಂತರ ಕ್ಲಿಷ್ಟಕರವಾಗಿತ್ತು. ಚಿಕ್ಕರಸಿಕೆರೆ ಬಸಪ್ಪನ ಆಗಮನದಿಂದಾಗಿ ಬಂಡೆಯಂತಹ ಸಮಸ್ಯೆ ಹೂವು ಎತ್ತಿದಷ್ಟೇ ಸರಾಗವಾಗಿ ಬಗೆಹರಿದಿದೆ. ಸಮಸ್ಯೆ ಬಗೆಹರಿಯದೆ ದೇಗುಲ ನಿರ್ಮಾಣ ಸಾಧ್ಯವಾಗಿರಲಿಲ್ಲ. ಗ್ರಾಮಸ್ಥರು ಕಂಗಾಲಾಗಿ ಬಸಪ್ಪನ ಮೊರೆ ಹೋಗಿದ್ರು. ಅಡಚಣೆ ಜಾಸ್ತಿ ಆಗ್ತಾ ಇದೆ. ಸೂಕ್ತ ಜಾಗ ಪರಿಶೀಲಿಸಿ ಜಾಗ ಗುರುತಿಸ್ಕೋಬೇಕಂತ ತಪ್ಪಿದ್ವಿ. ನೀವು ಹೆಂಗಂತೀವಿ, ನೀವು ಹೆಂಗ್ ತೋರಿಸ್ತೀರೋ ಅದಾಗ ನಾವು ನೋಡ್ತೀವಿ. ಯಾವುದೋ ನೀವು ತೋರಿಸಪ್ಪ. ಅಮ್ಮ ಏನು ಹೇಳ್ತಾಳೋ ಅದನ್ನ ಕೇಳಪ್ಪ. ನೀನು ಅಮ್ಮ ಏನು ಹೇಳ್ತಿ ಕೇಳ್ಕೊಂಬಂದಿದ್ಯಾ, ಅಮ್ಮನ ಇಷ್ಟದಂತೆ ನಡ್ಕೊಪ್ಪ. ಯಾರ ಜನದ ಅಭಿಪ್ರಾಯ ಬೇಡ, ಅಮ್ಮನ ಇಷ್ಟದಂತೆ ಏನಿದೆಯೋ ಆ ಪ್ರಕಾರ ಇಲ್ಲೇ ತೋರಿಸು. ಇದು ಬೇರೆ ವ್ಯವಸ್ಥೆ ದಾರಿ ಅಮ್ಮನ ಹತ್ರ ಮಾತಾಡಿದ್ಯಾ, ನೀವ್ ಕೇಳ್ಕೊಂಡಿದ್ಯಾ, ಅವ್ರ ಹತ್ರ ಏನ್ ಹೇಳಿದಾರೋ ಆ ತರ ನಡ್ಕೊಳ. ಭಕ್ತರ ಮನವಿಯಂತೆ ಗ್ರಾಮಕ್ಕೆ ಬಂದಂತಹ ಬಸಪ್ಪನಿಗೆ ಹೂವು ಹೊಂಬಾಳೆಯಿಂದ ಸ್ವಾಗತ ಕೋರಲಾಯಿತು. ಪೂಜೆ ಸಲ್ಲಿಕೆ ಬಳಿಕ ಕಾಡು ದಾರಿಯಲ್ಲಿ ಹೊರಟ ಬಸಪ್ಪ ಹಳ್ಳ ದಾಟಿ ದೇಗುಲ ನಿರ್ಮಾಣಕ್ಕೆ ಜಾಗ ಗುರುತಿಸಿಕೊಟ್ಟಿದ್ದಾರೆ. ಅದೇ ಜಾಗದಲ್ಲಿ ದೇಗುಲ ನಿರ್ಮಾಣಕ್ಕೆ ಗ್ರಾಮಸ್ಥರು ಕೂಡ ಒಪ್ಪಿದ್ದಾರೆ. ನಮ್ಮೂರಲ್ಲಿ ಮಾಯಮ್ಮ ದೇವಿಯನ್ನು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದು. ಹಾಗೆ ಪುರಾತನ ಕಾಲದಿಂದ ಮುತ್ತೈಗೆರೆ ಹೋಗಿ ಪೂಜೆ ಮಾಡ್ತಿದ್ರು. ಅದೇ ದೇವ್ರನ್ನ ಇಲ್ಲಿ ನಮ್ಮ ತಾತನ ಕಾಲದಲ್ಲಿ ಮಾಡಿ, ಈಗ ಅಲ್ಲಿ ಹೋಗೋಕ್ಕೆ ಸಖತ್ತು ತೊಂದರೆ ಆಗ್ತಿತ್ತು. ಒಂದ್ಸರಿ ಘಾಟಿ ಎಲ್ಲ ಆಗಿ ನಮ್ಗೆ ಹೊಲದಲ್ಲಿ ಬರಬೇಡಿ ಅಂತ ನಮ್ಮ ತಡೆದಿದ್ರು. ಅದೇ ತಕ್ಷಣ ನಾವು ಹಿಂದ್ಗಡೆಯಿಂದ ಬಂದು ಮೇನ್ ರೋಡ್ ಬಂದು ಮೇನ್ ರೋಡಿಂದ ನಾವು ಮನೆಗೆ ಬಂದು ಈಗ ಅದೇ ಜಾಗ ತಗೊಂಡು ಹೋಗಿ ನಮ್ಮ ಬಸವಪ್ಪ ಚಿಕ್ಕರಸಿಕೆರೆ ಬಸವ ದೊಡ್ಡಗೆರೆ ಬಸವ ಎರಡೂ ಜಾಗ ತೋರಿಸಿದೆ. ಅದು ಯಾರ ಜಾಗ ಅಂದರೆ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಬಿ ವಿವೇಕಾನಂದ ಅವರ ಜಮೀನಲ್ಲಿ ಹೋಗಿ ಅದೇ ಜಾಗ ಗುರುತು ಮಾಡೋದೆ. ಈಗ ಅವ್ರ ತಾಯಿ ಅವ್ರು ಇಬ್ಬರು ಒಪ್ಕೊಂಡಿದ್ದಾರೆ ಖುಷಿಯಿಂದ. ಈಗ ಅಲ್ಲಿ ಮಾಯಮ್ಮ ದೇವಿ ಮಾಡಬೇಕು ಅಂತ ಇಡೀ ನಮ್ಮ ಕುಲ ಬಾಂಧವರೆಲ್ಲ ಸೇರಿ ಖುಷಿಯಿಂದ ದೇವಸ್ಥಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ. ಈಗ ಅಧ್ಯಕ್ಷರು ಬಿ ಸಚ್ಚಿದಾನಂದ ಅಂತ ಅವ್ರ ಅಧ್ಯಕ್ಷರಾಗಿದ್ದಾರೆ. ಅವ್ರ ಮುಖಾಂತರ ಈ ದೇವಸ್ಥಾನ ನೆರವೇರ್ತದೆ. ಎಲ್ಲಕ್ಕ ಒಪ್ಪಿಗೆ ಇದೆಯಾ? ಒಮ್ಮಕ್ಕ ಎಲ್ಲರೂ ಒಪ್ಕೊಂಡವ್ರೆ. ಮಾಯಮ್ಮ ದೇವಿ ಕುಲ ಬಾಂಧವರೆಲ್ಲರೂ ಖುಷಿಯಿಂದ ನಮ್ಮ ಬಸವಪ್ಪ ಆಶೀರ್ವಾದದೊಂದಿಗೆ ಎಲ್ಲರದು ಖುಷಿಯಾಗದೆ. ಎಲ್ಲ ನೆಮ್ಮದಿಯಿಂದ ಮಾಡಬೇಕಾದ್ರೆ ಖುಷಿ ಮಾಡ್ತಾ ಇದ್ದೀವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.